ಎ ಗ್ರೂಪಲ್ಲಿರುವ ಮತ್ತೊಂದು ಟೀಮ್, ದಟ್ ಈಸ್ ನ್ಯೂಜಿಲೆಂಡ್. ನ್ಯೂಜಿಲೆಂಡ್ ಟೀಮ್ ಇರುವ ಈ 8 ಟೀಮ್ಗಳ ಪೈಕಿ ಒಂದು ಬ್ಯಾಲೆನ್ಸ್ಡ್ ಟೀಮ್ ಆಗಿ ಕಾಣಿಸ್ತಾ ಇದೆ. ನ್ಯೂಜಿಲೆಂಡ್ ಟೀಮ್ ಇನ್ನೊಂದು ವಿಶೇಷ ಅಂತಂದರೆ ರೀಸೆಂಟಾಗಿ ಸೌತ್ ಆಫ್ರಿಕಾ ಮತ್ತು ಪಾಕಿಸ್ತಾನದ ಜೊತೆಗೆ ಆಡಿರುವಂತಹ ಟ್ರೈ ಸೀರೀಸ್ನಲ್ಲಿ ಒಂದು ಮ್ಯಾಚನ್ನು ಕೂಡ ಸೋತಿಲ್ಲ. ನ್ಯೂಜಿಲೆಂಡ್ ಒಂದು ಸ್ಟ್ರಾಂಗ್ ಬ್ಯಾಟಿಂಗ್ ಲೈನಪ್ಪನ್ನು ಹೊಂದಿದೆ. ಮಿಚೆಲ್ ಸ್ಯಾಂಟ್ನರ್ ಕ್ಯಾಪ್ಟನ್ಸಿ ಇದೆ. ಈಗ ಡೆವೊನ್ ಕಾನ್ವೆ, ಟ್ಯಾಮ್ ಲಾಥಮ್, ಕೇನ್ ವಿಲಿಯಮ್ಸನ್, ವಿಲಿಯಂ ಯಂಗ್, ಹೀಗೆ ಮೈಕೆಲ್ ಬ್ರೇಸ್ವೆಲ್, ಚಾಪ್ಮನ್, ಡೆರೆಲ್ ಮಿಚೆಲ್, ಗ್ಲೆನ್ ಫಿಲಿಪ್ಸ್, ರಚಿನ್ ರವೀಂದ್ರ, ನಾಥನ್ ಸ್ಮಿತ್, ಹೀಗೆ ಆಲ್ರೌಂಡರ್ಸ್ಗಳು, ಅದರಲ್ಲೂ ಕೂಡ ಒಳ್ಳೆ ಸೂಪರ್ಬ್ ಬ್ಯಾಟಿಂಗನ್ನು ಇವರು ಹೊಂದಿದ್ದಾರೆ. ಇನ್ನು ಇವರ ಬೌಲಿಂಗ್ ಅಂತ ಬಂದರೆ ಸ್ಪಿನ್ ಬೌಲಿಂಗ್ ಓಕೆ ಪರವಾಗಿಲ್ಲ, ಯಾಕೆಂದರೆ ಆಲ್ರೌಂಡರ್ಸ್ಗಳು ಸ್ಯಾಂಟ್ನರ್ ಜೊತೆಗೆ ಒಂದಷ್ಟು ಸ್ಪಿನ್ ಬೌಲಿಂಗ್ ಆಪ್ಷನ್ಸ್ ಇದೆ. ಆದರೆ ಸ್ಪೀಡ್ ಬೌಲಿಂಗಲ್ಲಿ ಇವರಿಗೆ ಸಾಕಷ್ಟು ದೊಡ್ಡ ಹೊಡೆತ ಆಗಿದೆ. ಅದು ಫರ್ಗ್ಯೂಸನ್ಗೆ ಗಾಯ ಆಗಿರೋದು. ಫರ್ಗ್ಯೂಸನ್ ಬದಲು ಜೆಮಿಸನನ್ನು ಟೀಮ್ಗೆ ಆ್ಯಡ್ ಮಾಡ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಮ್ಯಾಥ್ಯೂ ಹೆನ್ರಿ ಇದ್ದಾರೆ, ಜಾಕೋಬ್ ಡಫಿ ಇದ್ದಾರೆ. ಮೇಲ್ನೋಟಕ್ಕೆ ಟೀಮ್ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಆದರೆ ಇವರ ಫಾಸ್ಟ್ ಬೌಲಿಂಗ್ ವಿಭಾಗ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಮತ್ತು ಸ್ಪಿನ್ನನ್ನು ಹೇಗೆ ನೆಗೋಷಿಯೇಟ್ ಮಾಡ್ತಾರೆ ಅನ್ನೋದರಲ್ಲಿ ಈ ತಂಡದ ಸಕ್ಸಸ್ ಇದೆ. ಆದರೂ ಕೂಡ ನ್ಯೂಜಿಲೆಂಡನ್ನು ಒನ್ ಆಫ್ ದಿ ಟಫೆಸ್ಟ್ ಟೀಮ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು.